ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು ಅನ್ನುವಂತಹ ಮಾತುಗಳನ್ನು ನಾವು ಕೇಳಿಸಿಗತ್ತೆ. ಬಟ್ ಆದರೆ ಒಂದು ಹೆಣ್ಣು ನಡೆದುಕೊಳ್ಳುವಂತಹ ರೀತಿ ರಿವಾಜುಗಳು ಇರುತ್ತಲ್ಲ, ಅದು ಕುಟುಂಬಕ್ಕೆ ಯಾವ ರೀತಿಯಾದಂತಹ ಸಮಸ್ಯೆಯನ್ನು ತಂದುಕೊಡುತ್ತೆ, ಯಾರ್ಯಾರ ಜೀವನವನ್ನು ಹಾಳು ಮಾಡುತ್ತೆ ಅನ್ನೋದು ಈ ಒಂದು ಸ್ಟೋರಿ ನಿದರ್ಶನ ಅಂತ ಹೇಳ್ಬೋದು. ಸೊ ಯಾರೇ ಹೆಣ್ಮಕ್ಳಾದರೂ ಆಗಲಿ ಸೊ ಈ ರೀತಿಯಾಗಿ ಮಾಡೋದಕ್ಕೆ ಹೋಗಬೇಡಿ. ರಮೇಶ್ ಅವರೇ, ಈಗ ಎಲ್ಲ ಕೂಡ ಆಗೋಗ್ಬಿಟ್ಟಿದೆ, ಮದುವೆನೂ ಆಯಿತು, ಮಗುನೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಸೊ ಸ್ಟೇಷನಲ್ಲಿ FIR ಮಾಡೋದೊಂದು ಬ್ಯಾಲೆನ್ಸ್ ಇದೆ. ಸೊ ಅದು ಕೂಡ ಆಗತ್ತೆ. ಯಾಕೆಂತಂದ್ರೆ ಯಾರೇ ಆದರೂ ಸರಿ, ಗಂಡು ಮೋಸ ಮಾಡಿದ್ರು ಸರಿ, ಹೆಣ್ಣು ಮೋಸ ಮಾಡಿದ್ರು ಸರಿ, ಅದು FIR ಆಗಬೇಕು, ಆಗತ್ತೆ. ಅದು ಕಾನೂನಾತ್ಮಕವಾಗಿ ನೀವು ಮುಂದೆ ಹೋಗಬಹುದು. ಸೊ ಈಗ ಮಗನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗತ್ತೆ ಸರ್. ಸೊ ಮಗನ ಮುಖ ನೋಡಿಕೊಂಡು ಈಗ ನೀವೇ ಹೇಳಿದ್ರಿ, ಏನೋ ನನಗೆ ಗೊತ್ತಿರಲಿಲ್ಲ, ನಾನು ಮಾಡಿಬಿಟ್ಟೆ, ಯಾರೋ ನನ್ನ ಮೇಲೆ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಆಕೆ ಹೇಳಿದ್ಲು ಅಂತ ಕೂಡ ಹೇಳಿದ್ರಿ. ಹೌದಾ? ಇದೆಲ್ಲ ನಿಜವಾಗ್ಲೂ ನಂಬೇಕಾ ಅನ್ನುವಂತಹ ಪ್ರಶ್ನೆ ಸರ್. ಅದೇನ ಗೊತ್ತಿಲ್ಲ ಮೇಡಮ್, ನಮ್ಮ ಮಗ ಬೇಕು, ಇದು ಒಂದು ನ್ಯಾಯ ಬೇಡ, ಅವನಿಗೆ ಶಿಕ್ಷೆ ಆಗ್ಬೇಕು ಮೇಡಮ್. ಅವನಿಗೆ ಇದು ಇನ್ನೂ ಎಷ್ಟು ಜನ ಮಕ್ಳು ಹಾಳಾಗೋಯ್ತಾರೋ ಅವ್ರಿಗೊಂದು ಕಾನೂನು ಪದವಿಗೆ ಅವ್ನು ಶಿಕ್ಷೆ ಆಗಬೇಕು. ನಮ್ಮ ಮಗ ನಮಗೆ ಬೇಕು ಮೇಡಮ್, ಅವ್ನಿಗೆ ಬಿಟ್ಟರೆ ನಾನು ಇರಲ್ಲ, ನನ್ನ ಮಗ ಬೇಕೇ ಬೇಕು. ಎಲ್ಲೇ ಇದ್ರು ಒಂದು ಸ್ವಲ್ಪ ಇದು ಮಾಡಿಕೊಡಿ ಮೇಡಮ್. ಓಕೆ ರಮೇಶ್ ಅವರೇ, ಅರ್ಥ ಆಗುತ್ತೆ ತಂದೆ ಪ್ರೀತಿ, ಕರುಳು ಕೇಳತ್ತೆ ಮಗು ಬೇಕು ಅಂತ ಹೇಳಿ. ಸೊ ಆ ಮಗು ಯಾರ ಜೊತೆ ಇರಬೇಕು ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ಮಗು ಯಾವ ಥರ ವರ್ತಿಸುತ್ತೆ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಮುಂದಿನ ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡ್ತೀರಿ ನೀವು ಅಂತ? ಪೊಲೀಸರು ನಮ್ಗೆ ಏನು ನ್ಯಾಯ ಕೊಡ್ತಾರೋ ಗೊತ್ತಿಲ್ಲ ಮೇಡಮ್. ನಮ್ಗೆ ಏನು ಮುಂದೆ ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನಮಗೆ ಇವಾಗ ಮುಂದಕ್ಕೆ ಏನಾಗಬೇಕು ಅಂತ ನಮ್ಗೆ ಗೊತ್ತಿರಲಿಲ್ಲ. ಹಿಂಗೆ ಆಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಮಗನ ಜೀವನದಲ್ಲಿ ಹಿಂಗೆ ಆಗುತ್ತೆ ಅಂತ ನಾವು ಯಾರೂ ಲೈಫ್ ಅಂದ್ಕೊಂಡಿರಲಿಲ್ಲ. ಮುಂದೆ ಇವಾಗ ಏನಾಗುತ್ತೆ ಅಂತ ನಾವು ಆಲೋಚನೆನೂ ಮಾಡಿಲ್ಲ. ನಮಗೊಂದು ನ್ಯಾಯ ಸಿಗುತ್ತೆ ಅನ್ನೋದಕ್ಕೋಸ್ಕರ ನ್ಯೂಸರ್ಗೆ ಅಂತ ಹೇಳಿದ್ವಿ. ನ್ಯಾಯ ಏನು ಸಿಗುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ ಮೇಡಮ್. ದಯವಿಟ್ಟು ನಮ್ಮ ಮಗನಿಗೆ ಪೊಲೀಸರು ನ್ಯಾಯ ಕೊಡಿಸ್ತಾರೋ, ಯಾರು ನ್ಯಾಯ ಸಿಗುತ್ತೋ, ಒಂದು ಅಮಾಯಕನಿಗೆ ಒಂದು ನ್ಯಾಯ ಸಿಗಬೇಕು ಅಂತ ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಪೊಲೀಸರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನಮ್ಮ ಮಗನ ನ್ಯಾಯ ಕೊಡಿಸಿ. ಲಾಯರ್ ಹೇಳ್ತಾರೆ ನಿಮ್ಗೆ ಏನಿದ್ರು ಕೋರ್ಟಲ್ಲಿ ಬಂದು ಮಾತಾಡ್ಕೋಬೇಕು ಅಂತ, ನೀವು ಇಲ್ಲೇನು ಮಾತಾಡೋಕ್ಕಾಗಲ್ಲ ಅಂತ. ಪೊಲೀಸರು ಹೇಳ್ತಾರೆ ನೀವೇನು ಮಾತಾಡೋಕ್ಕಾಗಲ್ಲ. ಅವ್ರ ಮೇಲೆ ನಮ್ಗೆ ಯಾವತ್ತು ಟೇಷನ್ ಹತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ ಮೇಡಮ್. ಅವ್ರು ಹೇಳೋದನ್ನೇ ನಾವು ಕೇಳಬೇಕು. ಬಾಕ್ಲಲ್ಲಿ ನಿಂತ್ಕೊಂಡು ಕೇಳ್ತಿದ್ದೀವಿ, ಆಚೆ ಬರ್ತಾ ಇದ್ದೀವಿ. FIR ಬುಕ್ ಮಾಡ್ರಿ ಅಂದ್ರೆ ಹುಡುಗಿ ಏನು ಇದು ಮಾಡಿಲ್ಲ. ನಾವ್ ಹೆಂಗೆ FIR ಬುಕ್ ಏನ್ ಮಾಡ್ಬೇಕಿತ್ತಂತೆ? ನೀನೆಲ್ಲ ಜೀವನ ಮಾಡ್ಕೊ ಹೋಗಿ ಅಂತ ಇನ್ಸ್ಪೆಕ್ಟ್ರು. ಅವಳು ಹೋದ್ರೆ ಹೋಗ್ತಾಳೆ, ನೀನು ಇನ್ನೊಂದು ಜೀವನ ಮಾಡ್ಕೊ ಅಂತಾರೆ. ಹೆಂಗ್ ಬೇಕಾರೆ ಹೆಂಗ್ ಮಾಡ್ಕೊಳಕ್ಕಾಗುತ್ತೆ ಮೇಡಮ್? ಎಲ್ಲಿ ಹೆಣ್ಣು ಸಿಗುತ್ತೆ? ಒಂದು ಗಂಡ ಬಿಟ್ಟಿರೋರು, ಒಂದು ಹೆಂಡತಿ ಇಲ್ದವ್ರಿಗೆ ಮದುವೆ ಆಗಿದೆ ಅಂದ್ರೆ ಯಾರು ಹೆಣ್ಣು ಕೊಡ್ತಾರೆ ಮೇಡಮ್? ಯಾರು ಕೊಡ್ತಾರೆ? ಇವಾಗ ಗಂಡಸಿರೋರ್ಗೆ ಮದುವೆ ಆಗಿರೋರ್ಗೆ ಹೆಣ್ಣು ಸಿಗ್ತಾ ಇಲ್ಲ. ಇವಾಗ ಇವನ್ಗೆ ಯಾರು ಕೊಡ್ತಾರೆ ಮೇಡಮ್ ಹೆಣ್ಣು? ಇವನ್ಗೆ ವಯಸ್ಸಾಗಿದೆ ಅಂತ ಹೇಳ್ತಾರೆ. ಏನು ವಯಸ್ಸಾಗಿದೆ ಮೇಡಮ್? ಇವನ್ಗೆ ಇವಾಗ ಯಾರು ಹೆಣ್ಣು ಕೊಡ್ತಾರೆ? ನ್ಯಾಯ ಎಲ್ಲಿ ಸಿಗುತ್ತೆ ಮೇಡಮ್? ನ್ಯಾಯ ಎಲ್ಲಿ ಸಿಗುತ್ತೆ? ಈಗ ಅವನಿಗೆ ಮದುವೆ ಆಗಿ ಅವಳು ಹೋಗಿದ್ದಾಳೆ, ಅಲ್ಲಿ ಸ್ಟೇಷನಲ್ಲಿ ಏನೋ ಒಂದು ಮಾಡ್ಬೋದಾಗಿತ್ತು. ಅವಳಿಗೇನೋ ಬೈದ್ರು, ಏನು ಮಾಡಿಲ್ಲ. ಲಾಯರ್ ಕಡೆಯಿಂದ ಬಂದ್ಲು, ಆರಾಮಾಗಿ ಹೋದ್ಲು. ಈಗ ನನ್ನ ಮಗನ ಜೀವನ. ಸ್ಟೇಷನ್ಗೆ ಬರಬೇಕು ಅಂದಾಗ್ಲೇ ಲಾಯರ್ನ ಕರ್ಕೊಂಡು ನಾನು ಬರಲ್ಲ, ನಾನು ಲಾಯರ್ ಕರ್ಕೊಂಡು ಬರ್ತೀನಿ ಅಂತ ಪೊಲೀಸರಿಗೆ ಹೇಳಿದಾಳೆ. ಅವರು ಹೇಳ್ತಾ ಇದ್ದಾರೆ ಜೊತೆಲಿ ಲಾಯರ್ ಕರ್ಕೊಂಡು ಬಂದ್ರು ಅಂತ ನೀವು ಹೇಳ್ತಾ ಇದ್ದೀರಿ. ಬಂದಂತಹ ಸಂದರ್ಭದಲ್ಲಿ ನನಗೇನೂ ಗೊತ್ತೇ ಆಗಿಲ್ಲ, ನಂಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಾನು ಮದುವೆ ಮಾಡ್ಕೊಂಡು ಬಿಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಲಾಯರ್ನ ಹೆಂಗ್ ಕರ್ಕೊಂಡು ಬಂದು? ಗೊತ್ತಿಲ್ಲದೆ ಕರ್ಕೊಂಡ್ ಬರ್ತಾರ ಮೇಡಮ್? ಗೊತ್ತಿದೆ. ಫೋನ್ ಕಲ್ಸು ಬೀಗ ಹಾಕೊಂಡ್ಬನ್ನಿ. ನನಗೊಂಥರ ಮಾತಾಡಿದ್ರೆ ನಮ್ಮ ತಮ್ಮಂಗ್ ಒಂಥರ ಮಾತಾಡೋದು ಫೋನ್ ಮಾಡಿ, ನಮ್ಮ ಚಿಕ್ಕಮ್ಮನಿಗೆ ಒಂಥರ ಫೋನ್ ಮಾಡೋದು ಮಾತಾಡೋದು, ಎಲ್ಲರ ಹತ್ರ ಒಂದೊಂಥರ. ಆಮೇಲೆ ಅವ್ರ ಯಜಮಾನ್ರಿಗೆ ಫೋನ್ ಮಾಡಿ ನಿನ್ ಕೈಲಿ ಏನಾಗುತ್ತೋ ಮಾಡು, ನನ್ನ ಕೈಲಿ ಏನಾಗುತ್ತೋ ನಾನು ಮಾಡ್ತೀನಿ, ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ, ಮಾಡ್ತೀನಿ, ನನಗೆ ಗೊತ್ತಿದೆ, ನಿನ್ ಕೈಲಿ ಏನಾಗುತ್ತೋ ಮಾಡು, ಏನ್ ಮಾಡ್ಕೊಂತೀಯ ಮಾಡು ಅಂತ ಹೇಳೋದು. ಆಮೇಲೆ ಅವರು ಹುಡುಗನು ಕೂಡ ಬಂದಿದ್ದಾನೆ ಮೇಡಮ್, ನೆನ್ನೆ ಬಂದಿದ್ದಾನೆ, ಸ್ಟೇಷನ್ ಹತ್ರ ಬಂದಿದ್ದಾನೆ, ನಮ್ಗೆ ಗೊತ್ತಾಗಿಲ್ಲ. ನಾವು ಆಮೇಲೆ ವಿಡಿಯೋದಲ್ಲಿ ಮತ್ತೆ ಅಬ್ಸರ್ವ್ ಮಾಡಿ ನೋಡಿದಾಗ ಮುಂಚೆ ನಮ್ಮ ಸ್ಟೇಷನ್ ಹತ್ರ ಬಂದಿಲ್ಲ ಮೇಡಮ್, ಮನೆ ಹತ್ರ ಹೋಗಿದ್ದಾರೆ. ಏನೋ ಡಾಕ್ಯುಮೆಂಟ್ ಅಂತ ತಗೊಳ್ಳೋಕ್ಕೋಸ್ಕರ ಮನೆ ಹತ್ರ ಹೋಗಿ ನಾವು ಬೀಗ ಪೊಲೀಸ್ ಸ್ಟೇಷನಲ್ಲಿ ಬೀಗ ಹಾಕೋ ಬನ್ನಿ, ಬಂದಾದ್ಮೇಲೆ ಬೇಕಾರೆ ಮಾತಾಡ್ಸೋಣ ಅಂದ್ಬಿಟ್ಟು ನಾವು ಒಂದು ಚಿಕ್ಕದೊಂದು ಬೀಗ ಹಾಕಿದ್ದು. ಇವ್ರೇನು ಮಾಡಿದ್ದಾರೆ, ಸಡನ್ನಾಗಿ ಮದುವೆ ಸಪೋರ್ಟ್ ಮಾಡಿದಾರಲ್ಲ ಮೇಡಮ್, ಆ ಹುಡುಗನು ಕೂಡ ಬಂದಿದ್ದಾರೆ, ನಮಗೆ ಗೊತ್ತಾಗಿಲ್ಲ. ಯಾರಾತ?
ಆತ ಮೇಡಮ್ ಇದೆ ಫೋಟೋ ಸಂತೋಷ್ ಅನ್ನೋ ಹುಡುಗನ್ ಫ್ರೆಂಡ್ ಸಂತೋಷ್ ಅನ್ನೋ ಹುಡುಗನ ಫ್ರೆಂಡ್ ಕಲ್ಲು ಬಂದಿದ್ದಾನೆ ಮೇಡಮ್. ಕಲ್ಲು ತಗೊಂಡು CC ಕ್ಯಾಮ್ರಾದಲ್ಲಿ ಇದೆ, ಅದು ನಮಗೆ ತೆಗಿಯಕ್ ಬಂದಿಲ್ಲ. ಮನೆ ಬಾಗ್ಲು ಹೊಡ್ದಾಗ ತಗೊಂಡೋಗಿ ನಿಮಗೆ ಬೇಕಾಗಿದ್ರೆ ತಗೊಂಡೋಗಿ ಅಂತ ಹೇಳಿದ್ರು. ನಾವೇನ್ ಮಾಡ್ದೆ, ಹೋಗಿ ಕಲ್ಲು ತಗೊಂಡೋಗಿದ್ದಾನೆ ಮೇಡಮ್ ಹೊಡಿಯಕ್ಕೆ. ಓನರ್ ಇದ್ದವ್ರು ಏನ್ ಮಾಡಿದ್ರೆ, ಇದೇನು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು, ಮನೆ ಅನ್ಕೊಂಡಿದ್ಯಾ ಅಲ್ಲ ಬೇರೆ ಏನ್ ಅನ್ಕೊಂಡಿದ್ಯಾ, ಇದು ಕಂಪ್ಲೇಂಟ್ ಆಗಿ ಅವ್ರು ಬೀಗ ಹಾಕೊಂಡಿದ್ರು. ರಮೇಶ್ ಅವ್ರನ್ನ ಕರ್ಕೊಂಡ್ ಬಂದು ಸ್ಟೇಷನ್ ಅಲ್ಲಿ ಇದೀವಿ ಮೇಡಮ್, ನಾವು ಸ್ಟೇಷನ್ ಹತ್ರ ಇದ್ದೀವಿ, ಸ್ಟೇಷನ್ ಹತ್ರ ಕರ್ಕೊಂಡು ಮನೆ ಹತ್ರ ಹೋಗಿದ್ದಾಳೆ ಕಲ್ಲು ತಗೊಂಡು ಹೊಡಿಯಕ್ಕೆ. ನಾವೆಲ್ಲ ಸ್ಟೇಷನ್ ಕಾಯ್ತಾ ಇದೀವಿ ಬರ್ತಾಳೆ ಅಂತ. ಇವಳು ನೋಡಿದ್ರೆ ಮನೆ ಬೀಗ ಹೊಡಿಯಕ್ಕೆ ಹೋಗಿದ್ದಾಳೆ ಅಲ್ಲಿ. ರಮೇಶ್ ಅವರೇ, ಒಡವೆ, ವಸ್ತ್ರ, ಬಟ್ಟೆಗಳು ಎಷ್ಟು ಮಾಡಿಸಿದ್ರಿ ನಿಮ್ಮ ಹೆಂಡತಿಗೆ ಪ್ರೀತಿಯಿಂದ? ಮೇಡಮ್ ನಾವು ಒಡವೆ ಎಲ್ಲ ಮಾಡಿಸಿದೀವಿ ಮೇಡಮ್. ಒಡವೆ ದುಡ್ಡೆಲ್ಲ ಇತ್ತು ಮನೇಲಿ, ಒಂದು 1 ಲಕ್ಷ ರೂಪಾಯಿ ದುಡ್ಡಿತ್ತು. ಪಾಪುಗೆ ಸ್ಕೂಲ್ ಫೀಸು ಕಟ್ಟೋದಂತ ಮಡಗಿದೆ. ಸರಿ, ಒಡವೆ ಗಿಡವೆಲ್ಲ ಎತ್ಕೊಂಡು ಅವರು ಮನೆ ಬಿಟ್ಟು ಹೋಗಿದ್ದಾರೆ ಮೇಡಮ್. ಮನೆಗೆ ಹೋಗಿದ್ರ ಚೆಕ್ ಮಾಡಿ? ಏನಿಲ್ಲ ಮನೇಲಿ ಏನಿಲ್ಲ ಮೇಡಮ್. ಪೊಲೀಸರು ನಮ್ಮ ಜೊತೆಲೆ ಬಂದಿರು, ಲಾಯರ್ ಎಲ್ಲ. ಅಲ್ಲಿ ಏನಿಲ್ಲ ಮನೇಲಿ ಒಡವೆ ಪಡವೆ ದುಡ್ಡು ಏನಿಲ್ಲ. ಮಂಗಲ ಚೈನ್, ತಾಲಿ ಮಂಗಲ ಚೈನ್ ಮಾಡಿಸ್ಕೊಟ್ಟಿದ್ದೆ ನಾನು. ಯಾವಾಗ ಮಾಡಿಸಿದ್ರಿ ಅದು ಮೇಡಮ್ ಒಂದು 7-8 ವರ್ಷ ಆಗೈತೆ ಮಾಡಿಸ್ಕೊಟ್ಟು. ಅದೇನು ಡಾಕ್ಯುಮೆಂಟ್ ಏನಿಲ್ಲ, ಸರಿ ಸರಿ. ಎಲ್ಲ ಎತ್ಕೊಂಡು ಹೋಗಿದ್ದಾರೆ. ಅಂತಂದ್ರೆ ಒಂಚೂರು ಇಲ್ರಿ, ಇವತ್ತು ಇನ್ನೊಂದು ಹುಡುಗನ ಮಾಡ್ಯವನೆ, ಇವತ್ತು ನಮ್ಮ ಸೊಸೆಗೆ ಮಾಡಿದೆ, ನಾಳೆ ದಿವಸ ಇನ್ನೊಂದು ತರ ಮಾಡಿ ಅವ್ನಿಗೇನು ಕಾನೂನು ಕೊಟ್ರು ಸ್ಟೇಷನಲ್ಲಿ, ಹುಡುಗನ್ನು ಕರ್ಸಿ ನಮ್ಮ ಇವ್ರನ್ನೂ ಕರ್ಸಿ ಮಗನೂ ಕರ್ಸಿ ಇವ್ರು ಕಾನೂನು ಆಕ್ಷನ್ ತಗೋಬೇಕಾನೆ. ನಿಮ್ಗೆ ಲಂಚ ಕೊಟ್ರು, ನಿಮ್ನ ಇದ್ಬಿಟ್ರು, ನಿಮ್ನೇನು ಮಾಡೋಕ್ಕಾಗಲ್ಲ ಅಂತ ಕೇಳಿದ್ರಲ್ಲ. ಅಕಸ್ಮಾತ್ ನಾಳೆ ದಿವಸ ನಮ್ಮಂತ ಬಡವ್ರು ಇನ್ನು ನಮ್ಗಿಂತ ಬಡವ್ರು ಇರ್ಬೋದು, ಎಷ್ಟು ಮಾಡ್ಯವ್ರೆ. ಈಗ ಅವ್ರ ಅಪ್ಪ ಇಲ್ಲ, ಅವ್ರ ಅಮ್ಮ ಇಲ್ಲ, ಸರ್ಟಿಫಿಕೇಟ್ ಎಲ್ಲ ಮಾಡಿ ನನ್ನ ಮಗ ಗೆದ್ ಮಾಡಿ ಈಗ ಅವಳು ಕಾನೂನು ಮಾಡ್ದ. ಅವ್ರ ಅಪ್ಪನ ನಮ್ಮ ಅಪ್ಪ ಅಷ್ಟೇ, ನಂಗೆ ಗಂಡಂದು ಅದೇ. ಅವ್ರ ಅಪ್ಪಂದು ಸತ್ತಿದ್ದು ಇದೆಲ್ಲ ಮಾಡ್ಕೊಟ್ಟಿದ್ದಕ್ಕೆ ತಾನೆ ಅವಳು ತಗೋಗಿದ್ ಮಾಡಿ ಗೆದ್ ಅವಳಿಗೆ ಮಾಡಿತ್ತಾನೆ. ಹೌದು. ಇವತ್ತು ನಾವು ಅವತ್ತಿಂದ ಮಡಿಕಂದಿದ್ರ, ನಮ್ಮ ಮಗ ಗೆದ್ದು ಮಡಿಕಂದಿದ್ರೆ ಅವ್ನು ಅಚ್ಚುಕಟ್ಟೆಗೆ ಬಿಟ್ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಏನ್ ಕಾನೂನು? ನಮಗ್ ಬೇಡ, ಅವ್ರ ಕಾನೂನು, ಅವ್ರ ಜಮೀನು ಅವ್ರು ಮಾಡ್ಕೊಳ್ಳಿ. ಇಷ್ಟ ದಿವಸ ನಾವು ಸಾಕಿದ್ದು, ಅವ್ರಪ್ಪ ಇಲ್ಲ, ಅವ್ರಮ್ಮ ಸತ್ತಿದ್ದು, ಅವ್ರಪ್ಪ ಸತ್ತಿದ್ದು, ಹುಡುಕಿಗೆ ಹಗಲು ರಾತ್ರಿ ಗೆದು ನಮ್ಗೆ ಇವತ್ತುವರೆಗೂ 10 ರೂಪಾಯಿ ಖರ್ಚು ಮಾಡಿಲ್ಲ. ಏನ ಚೆನ್ನಾಗಿರ್ಲಿ ಅಂತ ಈ ಹುಡುಗ ಈ ಕೆಲಸ ಮಾಡಿದ್ನಲ್ಲ, ಅವನ್ಗೆ ಏನ್ ಶಿಕ್ಷೆ ಕೊಟ್ರಿ ನೀವು? ಕಾನೂನು ವಿರುದ್ಧವಾಗಿ ಏನ್ ಬೇಕಾದ್ರೂ ಫೇಸ್ ಮಾಡ್ತೀನಿ ಅಂತ ಇಲ್ಲ. 15 ದಿವಸ ಆಯ್ತು ತಾನೆ ನಮ್ಮ ಮಗನ್ ಕರ್ಕ ಬಂದ್ರ, ನಮ್ಮ ಮೊಮ್ಮಗನ್ನ ಅವ್ರೆಷ್ಟೇ ಇರ್ಲಿ ನಮ್ಮ ಮೊಮ್ಮಗ ತಾನೆ ನಮ್ಗೆ. ಹೌದು, ಸ್ಟೇಷನ್ ಹತ್ರ ಕರ್ಸೇ ಇಲ್ಲ, ಮಗನಾರ ನೋಡ್ಬೇಕು. ಕರ್ಸಕ್ ರೆಡಿ ಇಲ್ಲ ಪೊಲೀಸ್ನವರು. ನೀವು ಫೋನ್ ಮಾಡಿದ್ರೆ ಅಮ್ಮ ಎಲ್ಲಿದ್ಯಮ್ಮ, ಎಕ್ಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಮೇಡಮ್ ಫೋರ್ಸ್ ಮಾಡಲ್ಲ ಅವರು. ಯಾವಾಗ ನಾನು ಇಲ್ಲ ನಾಳೆನೆ ಬಾ ಅನ್ನೋದು, 2 ದಿನ ಬಿಡ್ತೀನಿ ಅಂದ್ರೆ 2 ದಿನ ಬಿಟ್ಟೆ ಬಾ ಅನ್ನೋದು. ಸರಿ ಆಯ್ತು, ನೀವು ಯಾವತ್ತು ಬರ್ತೀರಾ? ಮಂಗಳವಾರ ಬರ್ತೀನಿ ಅಂತ ಅಂದ್ರಲ್ವಾ, ಮಂಗಳವಾರ ಬರ್ತೀನಿ. ಇಲ್ಲ ಸೋಮವಾರ. ಅಂದ್ರೆ ಪೊಲೀಸ್ನವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಬಟ್ ನಿಮ್ಮ ಫೋನ್ ನಂಬರ್ಗಳು ಮಾತ್ರ ಬ್ಲಾಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಓಕೆ, ಪೊಲೀಸ್ನವರು ಕೂಡ ಈ ರೀತಿಯಾಗಿ ಯೋಚನೆ ಮಾಡಿರ್ಬೋದು. ಯಾಕೆಂತಂದ್ರೆ ಸೊ ಲಂಚ ಅನ್ನೋ ವಿಚಾರ ಇಲ್ಲಿ ಬರಲ್ಲ ಅಮ್ಮ. ಒಂದು ಯಾಕೆ ಅಂತಂದ್ರೆ ಕಾನೂನು ರೀತಿಯಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ನಡ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಫೋಟೋಗಳಿದಾವೆ, ವಿಡಿಯೋಗಳಿದಾವೆ, ಮದುವೆ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಕಾದು ನೋಡೋಣ ಏನಾಗತ್ತೆ ಅನ್ನುವಂತಹ ಚಾನ್ಸ್ ತಗೊಂಡಿರಬಹುದು ಪೊಲೀಸ್ ಇಲಾಖೆ ಕೂಡ. ನೋಡೋಣ ಏನಾಗತ್ತೆ. ಅಥವಾ ಅವಳು ಹೇಳಿದಾಳಲ್ವಾ, ಸೊ ಏನೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ಸೊ ಹಂಗಾಗಿದೆ ಹೀಗಾಗಿದೆ. ಸೊ ಅದೆಲ್ಲ ನಡೆಯುತ್ತೆ ಮೇಡಮ್, ಅವ್ರು ಹೇಳೋ ಮಾತನ್ನ ಅವ್ರು ಕೇಳ್ತಾ ಇದಾರಲ್ಲ ಪೊಲೀಸ್ ಅಧಿಕಾರಿಗಳು. ಸೊ ಅದು ಕೂಡ ಹೇಳಿಲ್ಲ ಮೇಡಮ್, ನಮ್ಮ ಬ್ರದರ್ ಹತ್ರ ಇನ್ನೊಬ್ರ ಹತ್ರ ಹೇಳಿಲ್ಲ. ನಿನ್ನೆ ಪೊಲೀಸರ ಹತ್ರ ಏನ್ ಹೇಳಿದಾರೆ ಅಂದ್ರೆ, ನನಗೆ ಅವನು ಬ್ಲಾಕ್ ಮೇಲ್ ಮಾಡ್ದ, ಸತ್ತೋಗ್ತೀನಿ, ನೀನ್ ಮನೆ ಬಿಟ್ಟು ಆಚೆ ಬಂದಿಲ್ಲ ಅಂತಂದ್ರೆ, ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಕೈಯಲ್ಲೆಲ್ಲ ಗಾಯ ಇದಾಗ್ಬಿಟ್ಟಿದೆ, ಏಟಾಗ್ಬಿಟ್ಟಿದೆ, ಇವಾಗ ನಾನು ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳ್ತಿದ್ದಾನೆ. ಹೇಳ್ಬಿಟ್ಟ, ಅದಕ್ಕೆ ನನಗೆ ತಡ್ಕೊಳಕ್ಕಾಗಿಲ್ಲ, ನಾನು ಹೋಗ್ಬಿಟ್ಟೆ ಮನೆ ಬಿಟ್ಟು. ಗಂಡನ ಪರಿಸ್ಥಿತಿ ಹೆಂಗನಾಗ್ಲಿ ಮೇಡಮ್, 14 ವರ್ಷ ತಂದೆ ಇಲ್ಲ, ತಾಯಿ ಇಲ್ಲ, 14 ವರ್ಷದಿಂದ ಸಾಕಿದ್ದಾರೆ ಗಂಡ. ಮತ್ತೆ ಟೈಮ್ಗೆ ಊಟ ಹಾಕಿದ್ದಾರೆ, ಬೇಕಾದಂತ ಬಟ್ಟೆ ಕೊಡ್ಸಿದ್ದಾರೆ, ಬೇಕಾದಾಗ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಇದ್ಯಾವುದು ಗೊತ್ತಿರ್ಲಿಲ್ವಂತ ಆಕಿಗೆ. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಏನ್ ಹೇಳಿಲ್ಲ ಅಂದ್ರೆ, ಹೌದು ನಾನು ಬಂದ್ಬಿಡ್ತಾ ಇದ್ದೆ, ಅವ್ನು ಸಮಾಧಾನ ಮಾಡಿ ಒಂದು ವಾರಕ್ಕೆ ಬಂದ್ಬಿಡ್ತಾ ಇದ್ದೆ. ಅದು ಹೆಂಗೋ ಆಗತ್ತಂತ ಬಂದ್ಬಿಡ್ತಾ ಇದ್ದೆ, ಅವನಿಗೆ ಸಮಾಧಾನ ಮಾಡಿ ಬಂದ್ಬಿಡ್ತಾ ಇದ್ದೆ ಗಂಡನ ಹತ್ರ ಅಂತಾನು ಹೇಳಿದಾರೆ. ಅದು ರೆಕಾರ್ಡ್ ಇದೆ ವಿಚಿತ್ರವಾಗಿ ಮೇಡಮ್, ಏನು ಅಂತಾನೆ ಗೊತ್ತಾಗ್ತಿಲ್ಲ ಇದು. ಅಂದ್ರೆ ಇದೆಲ್ಲವೂ ಕೂಡ ಗೊತ್ತಿದ್ದೇ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ, ಒಳಗೆ ಮಾಡ್ಕೊಂಡಾರೆ, ಏನು ಗೊತ್ತಿಲ್ಲ, ಗೊತ್ತಿಲ್ಲ. ಅಂದ್ರೆ ನಿಮ್ಗಳ ಗೊತ್ತಾಗಿಲ್ಲ, ಆಕೆ ಓದಿಲ್ಲ
ಅಂತಂದ್ರೂ ಕೂಡ ಆಕೆಗೆ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಅನ್ನೋದೆಲ್ಲ ಕೂಡ ಗೊತ್ತಾಗಿದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು, ಸೊ ಗೊತ್ತಾಗಿಲ್ಲ ಅಂತಂದ್ರೆ ಆಕೆ ವಾಪಸ್ ಬರ್ತಿದ್ಲೋ ಏನೋ ಅದು ಗೊತ್ತಿಲ್ಲ. ಖಂಡಿತ ಮೇಡಮ್, ಅದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ, ಬೇಕಾದ್ರೆ ನಾವು ಕೊಡ್ತೀವಿ ನಿಮ್ಗೆ. ಓಕೆ, ನಾವು ಕೋರ್ಟ್ ಕೊಡೋಣ ಅಂತ ಇಟ್ಕೊಂಡಿದೀವಿ ಮೇಡಮ್ ಎಲ್ಲ. ಅದು ಕೋರ್ಟ್ಗೆ ನಾವು ಈಗ ನಿಮ್ಗೂ ಬೇಕು ಅಂದ್ರೆ ನಾವು ಕೊಡಕ್ಕೆ ರೆಡಿ ಇದೀವಿ ಅಂದ್ರೆ ಇವಾಗ ಮಾತಾಡಿದ ಮಾತು ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡಲ್ಲ. ಇವಾಗ ಬೇಕು ಅಂತಾಳೆ, ಆಮೇಲೆ ಬೇಡ ಅಂತಾರೆ, ಎಲ್ಲಾ ತರ ನಡೆದಿದೆ. ಪೊಲೀಸರ ಹತ್ರನೇ ಎರಡು ಸ್ಟೇಷನ್, ಒಂದು ಸ್ಟೇಷನ್ ಅಲ್ಲಿ ಒಂಥರ ಕಂಪ್ಲೇಂಟ್ ಆಗಿದೆ, ಇನ್ನೊಂದು ಸ್ಟೇಷನ್ ಇನ್ನೊಂಥರ ಕಂಪ್ಲೇಂಟ್ ಆಗಿದೆ. ಎರಡು ಸ್ಟೇಷನ್ ಅಲ್ಲಿ ಒಂದೊಂಥರ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದು ಇವಾಗ ಒಂದ್ ಮಾತು ಆಮೇಲೆ ಒಂದ್ ಮಾತು. ಅದಕ್ಕೋಸ್ಕರ ನಾವು ಬೇರೆ ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ತೊಂದರೆ ಆಗ್ಬಾರ್ದು, ಹೋಗಿರೋ ಮಗುಗೆ ಏನಾದ್ರು ತೊಂದರೆ ಆದ್ರೆ ಕಾರಣ ಅವಳೇ ಮೇಡಮ್. ಈಗೀಗ ಮಗು ಹೋಗಿದೆ, ನಮ್ಮ ಮಗು ಜೀವನ, ನಮ್ಮ ಮಗು ನಮಗ್ ಸಿಗ್ಬೇಕು. ಯಾವತ್ತಿದ್ರು ನಮ್ಮ ಮಗ ನಮ್ಮ ಮನೆಗೆ ಬರ್ತಾನೆ, ಆ ಮಗುಗೆ ಏನೇ ಒಂದು ತೊಂದರೆ ಆಗ್ಬಾರ್ದು ಅಂತ ಅನ್ನೋದಕ್ಕೋಸ್ಕರ ನಾವು ನಮ್ಮ ಮಗನಿಗೋಸ್ಕರ ನಾವು ಇಲ್ಲಿ ಬಂದು ನಿಂತಿದ್ವಿ. ನಾವ್ ಇಲ್ಲಿಗೆ ಬರೋ ಕಾರಣ ಅದು ಕಾನೂನು ಇದು ಆಗಿ ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಡೈವರ್ಸ್ ಆಗದಲ್ಲೇ ಮದುವೆ ಆಗಿದಾನಲ್ವಾ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ ಅವನಿಗೆ ಶಿಕ್ಷೆ ಆದ್ರೆ 4 ಜನ ಇನ್ನೊಬ್ರು ಹೆದರಿಕೆಯಿಂದ ಇರ್ತಾರೆ. ಯಾಕೆಂದ್ರೆ ಈ ತರ ಆಗಬಾರ್ದು, ಇನ್ನೊಬ್ರು ಸಂಸಾರ ಹಾಳು ಮಾಡಬಾರ್ದು ಅನ್ನೋದು ಸ್ಟೇಷನ್ ಕರ್ಸ್ಬೋದಾಯ್ತು. ಅವ್ರು ಕರ್ಸಕ್ ರೆಡಿ ಇಲ್ಲ ಮೇಡಮ್. ಓಕೆ, ಮಾತಾಡ್ತೀನಿ. ಈಗಾಗ್ಲೇ ನೇತ್ರಾವತಿ ಮಾಡಿರೋದು ತಪ್ಪು ಅನ್ನೋದು ಕೂಡ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಗೊತ್ತಿರುವಂಥದ್ದು. ಆದರೂ ಯಾಕೆ ಈ ನಿರ್ಲಕ್ಷ್ಯ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಅವ್ರನ್ನ ಕರೆಸ್ಬೇಕು, ಅವ್ರ ಜೊತೆ ನಾವು ಮಾತಾಡಬೇಕು. ಸೊ ಅದೇ ರೀತಿಯಾಗಿ ಆಕೆ ಹೇಗೆ ನಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾಳೋ ಅದು ಎಷ್ಟರ ಮಟ್ಟಿಗೆ ಸರಿ, ಅದೆಲ್ಲದಕ್ಕೂ ಸಾಕ್ಷಿಗಳು ಕೂಡ ನಮ್ಮ ಬಳಿ ಇದೆ ಅಂತ ಹೇಳಿ ರಮೇಶ್ ಅವರ ಕುಟುಂಬ ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಮಾತನಾಡಿಸೋಣ ಅವರನ್ನ, ಇನ್ನೊಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕೋದು ಬ್ಯಾಲೆನ್ಸ್ ಇದೆ.